ಸೊ ಬೆಳಗ್ಗೆ ಎದ್ದು ಸ್ನಾನ ಅದೆಲ್ಲ ಮುಗಿಸ್ಕೊಂಡೆ. ಇವಾಗ ಸಮಯ ಸುಮಾರು 9 ಗಂಟೆ ಆಗಿದೆ. ಇಲ್ಲಿ ವಾಲಂಟಿಯರ್ಸ್ ಡೇಯಿಂದ ಸ್ವಲ್ಪ ಮುಂದೆ ಬ್ರಂಚ್ ಇರುತ್ತೆ ಈಶದ್ದು. ಆ ಬ್ರಂಚ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇವತ್ತು ಪ್ರೋಗ್ರಾಮ್ ಏನಂತ ಹೇಳಿದ್ರೆ, ಇವತ್ತು ಇನ್ನೊಂದು ಕಲ್ಚರಲ್ ಫೆಸ್ಟಿವಲ್ ಇದೆ, ತಮಿಳ್ ತೆಂಬು ಅಂತ. ಸೊ ಅದಕ್ಕೆ ವಾಲಂಟಿಯರಿಂಗ್ಗೆ ಅಪ್ಲೈ ಮಾಡಿದ್ದೀನಿ. ನೋಡೋಣ, ತಮಿಳ್ ತೆಂಬು ವಾಲಂಟಿಯರಿಂಗ್ ನನಗಿನ್ನೂ ರಿಜಿಸ್ಟ್ರೇಷನ್ ಲಿಂಕ್ ರಿಜಿಸ್ಟರ್ ಆಗಿದ್ದಷ್ಟು ಬಂದಿದೆ, ಕನ್ಫರ್ಮೇಷನ್ ಬಂದಿಲ್ಲ. ಸೊ ಹೆಲ್ಪ್ ಡೆಸ್ಕ್ ಹೋಗಿ ಕೇಳಬೇಕು ಏನಿದೆ ಅಪ್ಡೇಟು ಅಂತ. ಅದನ್ನ ಕೇಳಿಕೊಂಡು ಆಮೇಲೆ ವಾಲಂಟಿಯರಿಂಗ್ ಇಲ್ಲಿ ಏನು ಸಿಗುತ್ತೆ, ಏನು ಕೆಲಸ ಅಂತ ಎಲ್ಲ ಕನ್ಫರ್ಮ್ ಆಗುತ್ತೆ. ನೋಡಿ, ಆದಿಯೋಗಿ ಕಾಣ್ತಾ ಇದ್ದಾರೆ, ಅವರಿಂದ ಡೈನಿಂಗ್ ಅಂತ ಬೋರ್ಡ್ ಹಾಕಿದೆ. ಸೊ ಇಲ್ಲಿ ಮೋಸ್ಟ್ಲಿ ಫುಡ್ ಇರುತ್ತೆ ಅನಿಸುತ್ತೆ. ಇದು ಬ್ರಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ವಾಲಂಟಿಯರ್ಸ್ ಎಲ್ಲ. ಅಲ್ಲಿ ಹೋಗೋಣ, ಇಲ್ಲಿ ಸಿಕ್ಕರೆ ಇಲ್ಲಿ ಬ್ರಂಚ್ ಮಾಡ್ಕೊಳೋದು, ಇಲ್ಲ ಅಂತಂದರೆ ಮೋಸ್ಟ್ಲಿ ಆಶ್ರಮದ ಒಳಗಡೆ ಹೋಗಿ ಮಾಡಬೇಕಾಗುತ್ತೆ, ಇಲ್ಲ ಹೊರಗಡೆ ಇರ್ತಕ್ಕಂಥ ಹೋಟೆಲಲ್ಲಿ ಮಾಡಿಕೊಂಡು ಹೋಗಿ ಚೆಕ್ ಮಾಡಬೇಕಾಗುತ್ತೆ. ಯಾವ ಥರ ಆಗುತ್ತೆ ನೋಡೋಣ. ಫುಡ್ ಕೇಳ್ಕೊಂಡು ಬಂದೆ. ನಾನು ಅಂದ್ಕೊಂಡಿದ್ದೆ ಫುಡ್ 9:30 ಸ್ಟಾರ್ಟ್ ಆಗುತ್ತೆ ಅಂತ. ಇಲ್ಲ, ಆ್ಯಕ್ಚುಲಿ ಫುಡ್ 10 ಗಂಟೆ ಬೆಳಗ್ಗೆ ಬ್ರಂಚ್ ಸ್ಟಾರ್ಟ್ ಆಗುತ್ತೆ. ಬಟ್ ಇವಾಗ 9:30 ಆಗಿದೆ. ನಾನು ವಾಲಂಟಿಯರಿಂಗ್ ಬಗ್ಗೆ ವೆರಿಫಿಕೇಷನ್ ಮಾಡ್ಕೋಬೇಕು, ಇಮೇಲ್ ವೆರಿಫಿಕೇಷನ್ನು ಮತ್ತು ಕನ್ಫರ್ಮೇಷನ್ನು. ಸೊ ಅದಕ್ಕೆ ಆಶ್ರಮದ ಒಳಗಡೆ ಹೋಗ್ತಾಯಿದ್ದೀನಿ ಇವಾಗ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರೋದು ಈಶಾನ್ ನರ್ಸರಿ. ಸೊ ಇಲ್ಲೆಲ್ಲ ಪ್ಲಾಂಟೇಶನ್ ಗಿಡಗಳನ್ನು ತಯಾರು ಮಾಡ್ತಾರೆ ಮತ್ತು ಹೊರಗಡೆ ಎಲ್ಲ ಅದನ್ನು ಬೆಳೆಸ್ತಾರೆ. ಸ್ನೇಹಿತರೆ, ನೀವಿವಾಗ ನೋಡ್ತಾ ಇರೋ ದೃಶ್ಯ ಆಶ್ರಮದ ಬಂಡಿದು. ಅಂದರೆ ಬಂಡಿಗಳಿದ್ದಾವೆ, ಆ ಬಂಡಿಗಳ ಸುತ್ತ ಅದನ್ನು ಹೊತ್ತೊಯ್ಯುವ ಎತ್ತುಗಳು ಅಥವಾ ಹೋರಿಗಳಿದ್ದಾವೆ. ಈ ಥರ ಬಂಡಿಗಳನ್ನು ನಾನು ಎಲ್ಲೂ ನೋಡಿಲ್ಲ ಇದುವರೆಗೂ. ಇದು ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ಮಾಡಿರ್ತಕ್ಕಂಥ ಬಂಡಿಗಳು. ಇದನ್ನು ಮೇನ್ಲಿ ಆಗಿ ಆದಿಯೋಗಿಯಿಂದ ಆಶ್ರಮಕ್ಕೆ 1 ಕಿಲೋಮೀಟ್ರ್ ದೂರ ಇದೆ. ಸೊ ಹಾಗಾಗಿ ಯಾರಿಗಾದರೂ ಅಲ್ಲಿ ನಡೆಯೋಕ್ಕಾಗಲ್ಲ ಅಂತಂದರೆ ಕಾಲು ನೋವಿರೋರು ಇದನ್ನು ಉಪಯೋಗಿಸ್ಬೋದು. ಇದು ಆಶ್ರಮದ ಒಳಗಿರುವ ವಾಲಂಟಿಯರ್ಸ್ಗಾಗಿ ಮಾಡಿರ್ತಕ್ಕಂಥ ಇನ್ನೊಂದು ಅನ್ನ ಸಂತರ್ಪಣಾ ಕೇಂದ್ರ. ನಾನು ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ 10 ಗಂಟೆ ಆಗಿದೆ. ಇವಾಗ ಆಲ್ರೆಡಿ ಇಲ್ಲಿ ಊಟ ಸ್ಟಾರ್ಟ್ ಆಗಿದೆ. ಬನ್ನಿ ಊಟ ಮಾಡೋಣ. ಇಲ್ಲಿಯ ಊಟದ ಬಗ್ಗೆ ಹೇಳಬೇಕು ಅಂತಂದರೆ ನಿಜವಾಗ್ಲೂ ಅಮೃತನೇ ಇದು. ಆಮೇಲೆ ಪ್ರತಿಯೊಂದು ಊಟಕ್ಕೂ ಯಾವುದಾದ್ರೂ ಒಂದು ಹಣ್ಣು ಕಂಪಲ್ಸರಿ ಇದ್ದೇ ಇರುತ್ತೆ. ಸೋಕ್ಡ್ ಗ್ರೌಂಡ್ನಟ್ಸು, ಒಂದು ಪಲ್ಯ, ಒಳ್ಳೆ ಊಟ ಸಿಗುತ್ತೆ ಇಲ್ಲಿ ಮಾತ್ರ. ಇದು ಆಶ್ರಮದ ಮಧ್ಯೆ ಹರಿದು ಹೋಗಿರತಕ್ಕಂಥ ಹಳ್ಳ ಅಥವಾ ಹರಿವು ಅನ್ನಬಹುದು. ಇದು ಆಶ್ರಮಕ್ಕೆ ಇನ್ನೊಂದು ತರವಾದ ಸೌಂದರ್ಯವನ್ನು ತಂದುಕೊಡುತ್ತೆ. ಸ್ನೇಹಿತರೆ, ಇದು ಆಶ್ರಮದಲ್ಲಿ ಹಲವಾರು ಕಡೆ ಕಂಡು ಬರ್ತಕ್ಕಂಥ ಶ್ರೈನ್ಸ್ ಅಂತ ಹೇಳ್ಬೋದು, ಅಥವಾ ಚಿಕ್ಕ ಗುಡಿ ಅಂತ ಹೇಳ್ಬೋದು. ಇದನ್ನು ಯಾಕೆ ಮಾಡಿದ್ದಾರೆ ಸದ್ಗುರುಗಳು ಅಂತ ಹೇಳಿದ್ರೆ,
ಆಶ್ರಮದಲ್ಲಿರ್ತಕ್ಕಂಥ ಆಶ್ರಮೈಟ್ಸ್ ಅಥವಾ ಮೆಡಿಟೇಟರ್ಸ್ ಅಂತ ಏನು ಹೇಳ್ತೀವಿ, ಪ್ರತಿ ಸರ್ತಿ ಧ್ಯಾನಲಿಂಗಕ್ಕೆ ಹೋಗೋಕ್ಕಾಗಲ್ಲ, ಆಮೇಲೆ ಭೈರವಿ ದೇವಿ ಕಡೆ ಹೋಗೋಕ್ಕಾಗಲ್ಲ. ಹಾಗಾಗಿ ಅವರು ಮಾಡೋ ಕೆಲಸಗಳಲ್ಲಿ ಎನರ್ಜಿ ತುಂಬಿ ಚೈತನ್ಯ ಭರಿತವಾಗಿ ಇಡೋಕ್ಕೆ ಈ ಥರದ ಎನರ್ಜಿ ತುಂಬಿದ ಗುಡಿಗಳನ್ನು ಅಲ್ಲಲ್ಲಿ ಸ್ಥಾಪಿಸಿದ್ದಾರೆ. ಅಯ್ಯೋ, ಹಾವು ನಿಜವಾದ ಹಾವು ಅಂದ್ಕೊಂಡ್ರಾ? ಅಲ್ಲ. ಈ ಥರದ ನೈಜವಾಗಿ ಕೆತ್ತಿರ್ತಕ್ಕಂಥ ಅಥವಾ ರೂಪಿಸಿರತಕ್ಕಂಥ ಆಕೃತಿಗಳು ಆಶ್ರಮದಲ್ಲಿ ಬೇಜಾನ್ ಸಿಗುತ್ತೆ ನಿಮಗೆ. ಪ್ರತಿಯೊಂದನ್ನು ನೋಡಿದಾಗ ನೈಜವಾಗಿ ಎದ್ದು ಬರುತ್ತೇನೋ ಅನ್ನೋ ಅಷ್ಟು ನೈಜತೆಯಿಂದ ಕೂಡಿರುತ್ತೆ. ಈ ನಾಗ ಶಿವನಿಗೂ ಹತ್ತಿರವಾಗಿದ್ದ ಮತ್ತು ಸದ್ಗುರುಗಳಿಗೂ ಭಾಳ ಹತ್ತಿರವಾಗಿರುತ್ತಾನೆ ಯಾವಾಗಲೂ. ಆಶ್ರಮದಲ್ಲಿ ಈ ಥರ ಬೇಜಾನು ಕಾಣ್ಬೋದು ನೀವು. ಸ್ನೇಹಿತರೆ, ನಾವಿವಾಗ ಆಶ್ರಮದಲ್ಲಿರ್ತಕ್ಕಂಥ ಒಂದು ಪ್ರಾರ್ಥನಾ ಮಂದಿರದ ಹತ್ತಿರ ಕೂತಿದ್ದೇವೆ. ಎಲ್ಲ ವಾಲಂಟಿಯರ್ಸ್ಗಳಿಗಾಗಿ ಒಂದು ಮೀಟಪ್ ಇತ್ತು. ಆ ಮೀಟಪ್ಗಾಗಿ ಇಲ್ಲಿ ಬಂದಿದ್ದೀವಿ. ಇವಾಗ ಇಲ್ಲಿಯ ವಾತಾವರಣ ನೋಡಿ, ಆ ಗಿಡ ಗಂಟೆಗಳನ್ನು ನೋಡಿ, ಅಲ್ಲಿರುವ ಪ್ರತಿಯೊಂದು ವಸ್ತುಗಳನ್ನು ನೋಡಿ, ಒಂದೊಂದು ಕತೆ ಹೇಳ್ತವೆ. ಎಷ್ಟು ಸೌಮ್ಯವಾಗಿದೆ. ಅಲ್ಲಿರ್ತಕ್ಕಂಥ ಗುಬ್ಬಚ್ಚಿಗಳು, ಹಕ್ಕಿಗಳು ಎಷ್ಟು ಸೊಗಸಾಗಿ ಚಿಲಿಪಿಲಿ ಹಾಡ್ತಾ ಇದ್ದಾವೆ. ಇಲ್ಲಿ ವಾತಾವರಣ ಮಾತ್ರ ಅದ್ಭುತ. ಇಲ್ಲೋಡಿ, ಇವಾಗ ನೀವು ನೋಡ್ತಾ ಇರೋ ವಾಹನಗಳು ಎಲೆಕ್ಟ್ರಿಕ್ ವಾಹನಗಳು. ಆಶ್ರಮದ ತುಂಬ ಟ್ರಾನ್ಸ್ಪೋರ್ಟ್ಗಾಗಿ ಈ ಥರದ್ದು ಶಟಲ್ ಅಂತ ಕರಿತೀವಿ ನಾವು. ಅಂದರೆ ಪ್ರತಿ 10 ನಿಮಿಷಕ್ಕೂ ವಿವಿಧ ಕಡೆಗಳಿಗೆ ಈ ಥರ ಶಟಲ್ಸ್ ಇರ್ತವೆ. ನಮಗೆ ವಾಕ್ ಮಾಡೋಕ್ಕಾಗಲ್ಲ ಅಂದರೆ ಇವುಗಳಲ್ಲಿ ಕೂತ್ಕೊಂಡು ಹೋಗ್ಬೋದು. ಆಮೇಲೆ ಆಶ್ರಮದ ಇನ್ನೊಂದು ರೂಲ್ಸ್ ಗೊತ್ತಾ ನಿಮಗೆ? ಯಾವುದೇ ಕಾರಣಕ್ಕೂ ಅವರು ಹಾರ್ನ್ ಹಾಕಂಗಿಲ್ಲ ಆಶ್ರಮದಲ್ಲಿ. ಎಷ್ಟೇ ಲೇಟ್ ಆದ್ರೂ ಅಲ್ಲೇ ನಿಂತ್ಕೊಂಡು ವೇಟ್ ಮಾಡಿ ಆಮೇಲೆ ಹೋಗಬೇಕು. ಸ್ನೇಹಿತರೆ, ನೀವಿವಾಗ ನೋಡ್ತಾ ಇರೋ ಸೆಲೆಬ್ರೇಷನ್ ಮತ್ತು ಅಲ್ಲಿಯ ಮೆಡಿಟೇಟರ್ಸ್ ಅಥವಾ ಭಕ್ತರು ತಲೆ ಮೇಲೆ ಏನು ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಇದೆಲ್ಲ ಪ್ರೊಸೆಸ್ ಏನು ಗೊತ್ತಾ? ಇದಕ್ಕೆ ಶಿವಾಂಗ ಸಾಧನ ಅಂತ ಕರೀತಾರೆ. ಇವತ್ತು ಶಿವಾಂಗ ಸಾಧನದ ಕಲ್ಮಿನೇಷನ್ ಡೇ, ಅಂದರೆ ಸಮಾಪ್ತಿ ಸಮಾರಂಭ ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ. ಸಾಮಾನ್ಯವಾಗಿ ಶಿವಾಂಗ ಸಾಧನ ಅಂತಂದರೆ ಏನು? ಇದು ಒಂದು ತೀವ್ರತರವಾದ ಸಾಧನೆ. ಇದನ್ನು ಸದ್ಗುರುಗಳು ಡಿಸೈನ್ ಮಾಡಿರೋದು. ಇದನ್ನು ನಾರ್ಮಲ್ಲಾಗಿ 42 ದಿನ ಅಥವಾ 21 ದಿನ, 14 ದಿನ, ಕನಿಷ್ಠವಾಗಿ 7 ದಿನ ಇದನ್ನು ಆಚರಣೆ ಮಾಡಲಾಗುತ್ತೆ. ಇದು ದೇಹ, ಮನಸ್ಸು ಮತ್ತು ಪ್ರಾಣ ಶಕ್ತಿಗಳಲ್ಲಿ
ಹೆಚ್ಚಿನ ಮಟ್ಟದ ಅನುಭವವನ್ನು ಕಂಡುಕೊಳ್ಳಲು ಇದನ್ನು ಸಾಮಾನ್ಯವಾಗಿ ಮಾಡ್ತಾರೆ. ಶಿವರಾತ್ರಿಯ ಸಮಯದಲ್ಲೇ ಆಗೋ ಈ ಒಂದು ಸಾಧನ ಶಿವರಾತ್ರಿಗೆ ಮುಂಚಿನ ಹುಣ್ಣಿಮೆಯಂದು ಪೌರ್ಣಿಮೆಯಂದು ಸ್ಟಾರ್ಟ್ ಆಗುತ್ತೆ. ಅದು ಕಲ್ಮಿನೇಷನ್ ಆಗೋದು ಶಿವರಾತ್ರಿ ಮರುದಿನ ಆಗುತ್ತೆ. ಇದು ಶಿವಾಂಗ ಸಾಧನದಲ್ಲಿ ವೆಳ್ಳನಗಿರಿ ಬೆಟ್ಟ ಅಂತ ನಾವೇನು ಕರಿತೀವಿ, ಆ ಬೆಟ್ಟಕ್ಕೆ ಯಾತ್ರೆಯನ್ನು ಮಾಡಲಾಗುತ್ತೆ. ದಕ್ಷಿಣ ಕೈಲಾಸ ಅಂತ ಕರಿತೀವಿ ನಾವು, ಅದಕ್ಕೆ ದಕ್ಷಿಣ ಕೈಲಾಸ ಯಾತ್ರೆ ಅಂತಲೂ ಕರೀತಾರೆ. ಆ ಯಾತ್ರೆಯನ್ನು ಮುಗಿಸಿದ ನಂತರ ಧ್ಯಾನಲಿಂಗಕ್ಕೆ ತಾವು ಮುಡಿಪಿಟ್ಟ ಸಮರ್ಪಣೆಗಳನ್ನು ಸಲ್ಲಿಸಿ ಧ್ಯಾನಲಿಂಗದ ಸಮ್ಮುಖದಲ್ಲಿ ಈ ಸಾಧನವನ್ನು ಸಮಾಪ್ತಿ ಮಾಡಲಾಗುತ್ತೆ. ಇದು ಸಮಾಪ್ತಿ ಮಾಡಬೇಕಾದ್ರೆ ನಡೀತಾ ಇರೋ ಸೆಲೆಬ್ರೇಷನ್. ಈ ಶಿವಾಂಗ ಸಾಧಕರನ್ನು ನೋಡ್ತಾ ನೋಡ್ತಾ ನಮಗೆ ಏನೋ ಒಂದು ಹುಮ್ಮಸ್ಸು, ಏನೋ ಒಂದು ಮೈ ರೋಮಾಂಚನ ಆಗೋಯಿತು. ಹಾಡು ಕುಣಿತಗಳ ಮುಗಿದ ನಂತರ ತಮ್ಮ ಧ್ಯಾನದಲ್ಲಿ ತೊಡಗಿರತಕ್ಕಂಥ ಈ ಸಾಧಕರು ಇವತ್ತು ತಮ್ಮ ಸಾಧನವನ್ನು ಇಲ್ಲಿಗೆ ಮುಗಿಸಿ ಹೊರಡ್ತಾರೆ. ಸ್ನೇಹಿತರೆ, ಅದ್ಭುತವಾದ ಶಿವಾಂಗ ಸಾಧನೆಯ ಕಲ್ಮಿನೇಷನ್ ನೋಡಿದ ಮೇಲೆ ಅಲ್ಲಿದ್ದ ಈಶಾ ಲೈಫ್ ಒಳಗಡೆ ಬಂದಿದ್ದೀನಿ. ಇಲ್ಲಿರ್ತಕ್ಕಂಥ ವಸ್ತುಗಳು ಬಹಳ ಯುನಿಕ್ ಆಗಿರ್ತಕ್ಕಂಥ ವಸ್ತುಗಳು ಸ್ನೇಹಿತರೆ. ನೀವು ಬಾಕಿ ಮಾರ್ಕೆಟಲ್ಲಿ ಕಾಣಸಿಗುವ ವಸ್ತುಗಳಿಂದ ವಿಭಿನ್ನವಾಗಿರ್ತವೆ ಪ್ರತಿಯೊಂದು ವಸ್ತುನು. ಅದು ಒಂದು ತಾಮ್ರದ ಬಟ್ಟಲಿನಿಂದ ಹಿಡ್ಕೊಳ್ಳಿ, ಅದನ್ನು ಕನ್ಸಿಡರ್ ಮಾಡೋದು ನೀವು 100% ಜೆನ್ಯೂನ್ ಪ್ರಾಡಕ್ಟ್. ಈಶಾ ಅಂತ ಅದರ ಮೇಲೆ ಏನಾದರೂ ಇದೆ ಅಂತಂದರೆ, ಈಶಾ ಲೈಫ್ ಪ್ರಾಡಕ್ಟ್ ಆಗಿದ್ದರೆ ನೀವು ಕಣ್ಣು ಮುಚ್ಕೊಂಡು ಅದನ್ನು ಯೂಸ್ ಮಾಡ್ಬೋದು, ಅಷ್ಟು ಗ್ಯಾರಂಟಿ ಇರುತ್ತೆ. ಆಮೇಲೆ ಪ್ರತಿಯೊಂದು ಆಸ್ಪೆಕ್ಟಲ್ಲಿ ನಿಮಗೆ ಇಲ್ಲಿ ನೋಡಿ ನೀಮ್ ಮತ್ತು ಟರ್ಮರಿಕ್ ಟ್ಯಾಬ್ಲೆಟ್ಸ್ಗಳು ಸಿಗ್ತವೆ. ಕೆಲವರಿಗೆ ನೀಮ್ ಟರ್ಮರಿಕ್ ಅರೆದು ಕುಡಿಯೋಕ್ಕಾಗಲ್ಲ, ಹಾಗಾಗಿ ಅವನ್ನೆಲ್ಲ ಸಿದ್ಧಪಡಿಸಿದ ಎಲ್ಲನೂ ಇಲ್ಲಿ ಮಾರಲಾಗುತ್ತೆ. ಹಲವು ಆಹಾರ ಪದಾರ್ಥಗಳನ್ನು ಮಾರಲಾಗುತ್ತೆ. ಪೌಡರ್ ರೂಪದಲ್ಲಿ ಕೆಲವೊಂದು ಹೆಲ್ತ್ ಡ್ರಿಂಕ್ಗಳನ್ನು ಮಾರಲಾಗುತ್ತೆ. ಬೆಳಗ್ಗೆ ಹೊತ್ತು ತೊಗೊಳೋದು, ಎಷ್ಟೊಂದು ವಿಧವಾದ ವೇರಿಯಬಲ್ಸ್ ಅಂದರೆ ಕೈ ಬಳೆ ಆಗಿರ್ಬೋದು,
ಸೀರೆ ಆಗಿರ್ಬೋದು, ಈ ಸೀರೆಗಳು ಮಾತ್ರ ಬಹಳ ನೇಟಿವ್ ನೇಯ್ಗೆಯಿಂದ ಮಾಡಿರ್ತಕ್ಕಂಥ ಸೀರೆಗಳು, ಆರ್ಗ್ಯಾನಿಕ್ ಆಗಿರ್ತವೆ. ಕಾಟನ್ ಅಂತಂದರೆ 100% ಕಾಟನ್ ಇರ್ತವೆ. ಆ ಥರದ ಒಂದು ಪ್ರಾಡಕ್ಟ್ಗಳು, ಎಲ್ಲ ಥರನಾದ ಪ್ರಾಡಕ್ಟ್ಗಳನ್ನು ಇಲ್ಲಿ ಮಾರಲಾಗುತ್ತೆ. ಹೆಂಗಸರಿಗೆ ತಾವು ಹಾಕ್ಕೊಳ್ಳುವಂಥ ಕಿವಿ ಓಲೆಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ರೀಸೆಂಟಾಗಿ ಸದ್ಗುರುಗಳು ಹೋದ ವರ್ಷ ಸ್ಟಾರ್ಟ್ ಮಾಡಿರ್ತಕ್ಕಂಥ ಸೇವ್ ಸಾಯಿಲ್ ಅನ್ನೋ ಮೂಮೆಂಟು ಪ್ರಪಂಚಾದ್ಯಂತ ಅತಿ ಅದ್ಭುತ ರೆಸ್ಪಾನ್ಸ್ ಪಡೆದಿರ್ತಕ್ಕಂಥ ಮೂಮೆಂಟು. ಆಮೇಲೆ ಸದ್ಗುರುಗಳು ಈ ಇಳಿ ವಯಸ್ಸಿನಲ್ಲಿ 30,000 ಕಿಲೋಮೀಟ್ರ್ ಬೈಕಲ್ಲಿ ಎಷ್ಟೋ ಕಾಂಟಿನೆಂಟ್ಗಳನ್ನು ಪರ್ಯಟನೆ ಮಾಡಿ ಸಂಚಲನ ಮೂಡಿಸಿರ್ತಕ್ಕಂಥ ಒಂದು ಮೂಮೆಂಟ್ ಅಂತ ಹೇಳ್ಬೋದು. ಸೊ ಅದರದ್ದು ಟಿ ಶರ್ಟ್ಸ್ ಎಲ್ಲ ಇಲ್ಲಿ ನೋಡ್ಬೋದು. ಆಮೇಲೆ ಸದ್ಗುರುಗಳ ಬುಕ್ಸು ನಿಮಗೆ ಇಲ್ಲಿ ನೋಡೋಕೆ ಸಿಗುತ್ತೆ. ಅವರು ಕೊಟ್ಟ ಸ್ಟೇಟ್ಮೆಂಟ್ಗಳು, ಆಮೇಲೆ ಕ್ಯಾಲೆಂಡರ್ಸ್ಗಳು, ಕನ್ನಡದಲ್ಲಿರ್ತಕ್ಕಂಥ ಬಹಳಷ್ಟು ಬುಕ್ಕುಗಳು ಇವೆ ಸ್ನೇಹಿತರೆ. ಪಾದ ಇಲ್ಲಿನ ಕುಸುಮಗಳು ಅಂತ ಇದೆ, ಮರಣ ಅಂತ ಇದೆ, ಆಮೇಲೆ ಇನ್ನರ್ ಇಂಜಿನಿಯರಿಂಗ್, ಎಲ್ಲದಕ್ಕಿಂತ ಮೇನ್ ಆಗಿ ಅದನ್ನು ನೀವು ಓದಲೇಬೇಕು ಅಂತ ಬುಕ್ ಅದು. ಅದಾದಮೇಲೆ ಚಾಂಟ್ ಬಾಕ್ಸ್ಗಳಿವೆ. ಇಲ್ಲಿ ನೋಡ್ತಾ ಇರೋದು ನೀವು ಚಾಂಟ್ ಬಾಕ್ಸ್ಗಳಿವು. ತಾನೇ ನೀವು ಪ್ಲಗ್ ಮಾಡಿ ಕೈ ಬಿಟ್ರೆ ಚಾಂಟ್ ಬಾಕ್ಸ್ ಆನ್ ಇರುತ್ತೆ, ಆಗ್ತಾ ಇರ್ತವೆ. ಹಾಗೆ ಡೈರಿಗಳು ನೋಡಿ, ಎಲ್ಲ ಥರದ ಡೈರಿಗಳು, ಬುಕ್ಸ್ಗಳು ಸಿಗ್ತವೆ. ಆಮೇಲೆ ಸದ್ಗುರುಗಳ ಪುಸ್ತಕಗಳು ಎಲ್ಲ ಭಾಷೆಯಲ್ಲೂ ಸಿಗ್ತವೆ ನಿಮಗೆ. ನೀವು ಯಾವುದೇ ಭಾಷಿಕರಾಗಿದ್ದರೂ, ಅಫ್ಕೋರ್ಸ್ ನಾನು ಹೇಳೋದನ್ನು ಬರೀ ಕನ್ನಡದವ್ರು ಮಾತ್ರ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಬಟ್ ಎಲ್ಲ ಭಾಷೆಯಲ್ಲೂ ನಿಮ್ಮ ಫ್ರೆಂಡ್ ಇರ್ಬೋದು, ನೀವು ಯಾರಿಗೋ ಒಬ್ಬರಿಗೆ ಗಿಫ್ಟ್ ಕೊಡಬೇಕು ಅಂತಂದರೆ ಈ ಬುಕ್ ಕೊಡಿ, ನಿಮ್ಮನ್ನು ಅವ್ರು ಯಾವಾಗಲೂ ನೆನೆಸ್ಕೋತಾರೆ. ಅಂಥ ಬುಕ್ಕುಗಳು. ಜೀವನ ಅಂದರೆ ಏನು, ನಾವು ಹೆಂಗೆ ಬದುಕಬೇಕು, ಜೀವನದ ಉದ್ದೇಶ ಏನು, ನೋವಿಲ್ಲದೆ ಹೆಂಗೆ ಬದುಕಬೇಕು, ಅದು ಎಲ್ಲವನ್ನು ಪ್ರತಿಯೊಂದು ಒಂದೊಂದು ಬುಕ್ಗಳಲ್ಲಿದೆ. ನೀವು ನಿಮ್ಮ ಬೇರೆ ಯಾರಾದರೂ ಫ್ರೆಂಡ್ಸ್ ಇದ್ದರೆ, ಬೇರೆ ಭಾಷಿಕರಿದ್ದರೆ, ಇಲ್ಲ ಇಂಗ್ಲೀಷಲ್ಲಾದರೂ ನೀವು ಯಾವುದನ್ನಾದರೂ ಪ್ರೆಸೆಂಟ್ ಮಾಡ್ಬೋದು. ಸದ್ಗುರುಗಳ ಫೋಟೋಸು, ಯುನಿಕ್ ಫೋಟೋಸ್ ಇಲ್ಲಿ. ಅವರು ಸಾಧನೆ ಮಾಡ್ತಿರ್ತಕ್ಕಂಥದ್ದು, ಅವರು ತೀವ್ರತರವಾದ ಎನರ್ಜಿ ಫಾರ್ಮಲ್ಲಿದ್ದಾಗಿನ ಕೆಲವೊಂದು ಫೋಟೋಸ್ ಇದೆ. ಅವುಗಳನ್ನು ಎಲ್ಲ ನೋಡ್ಬೋದು ನೀವು ಇಲ್ಲಿ. ಲಿಂಗ ಭೈರವಿ ಮಾತ್ರ ಬಹಳ ಹೈ ಎನರ್ಜಿ ಒಂದು ದೇವಿ. ನಿಮಗೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಇಲ್ಲಿ ಬಂದರೆ. ಲಿಂಗ ಭೈರವಿ ಸಾಧನ ಏನಾದರೂ ಮಾಡಿದ್ರೆ ಇಟ್ಸ್ ವೆರಿ ಹೈ ಎನರ್ಜಿ. ಇಲ್ಲಿ ನೋಡಿ, ಕಂಚಿನ ಪ್ರತಿಮೆ ಲಿಂಗ ಭೈರವಿದು. ಆಮೇಲೆ ನಿಮಗೆ ಫ್ರಿಡ್ಜ್ ಮ್ಯಾಗ್ನೆಟ್ಗಳು ಸಿಗ್ತವೆ. ವಿಧ ವಿಧ ಥರನಾದ ಸದ್ಗುರುಗಳ ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಹೇಳಿಕೆಗಳು, ಅವುಗಳದ್ದು ಎಲ್ಲನೂ ನೀವು ಇಲ್ಲಿ ತಗೋಬೋದು. ಬೇರೆ ಬೇರೆ ಥರನಾದ ಕಾರಿಗೆ ನಿಮಗೆ ಹಾಕುವಂಥ ಕೆಲವೊಂದು ಐಕಾನ್ ಸಿಗ್ತವೆ, ಪೆನ್ನುಗಳು ಸಿಗ್ತವೆ, ಕೀ ಚೈನ್ಗಳು, ಎಲ್ಲ ಆದಿಯೋಗಿ ಇರ್ತಕ್ಕಂಥ ಎಲ್ಲ ಕೀ ಚೈನ್ಗಳು ನಿಮಗೆ ಇಲ್ಲಿ ಸಿಗ್ತವೆ. ಇದು ನೋಡಿ ಧ್ಯಾನಲಿಂಗದ ಫೋಟೋಸ್, ವಿಧ ವಿಧವಾದ
ಸೈಜ್ನಲ್ಲಿರ್ತಕ್ಕಂಥ ಧ್ಯಾನಲಿಂಗದ ಫೋಟೋಸ್ಗಳು ನಿಮಗೆ ಇಲ್ಲೇ ಸಿಗ್ತವೆ. ಇಲ್ಲಿ ನೋಡಿ ಆದಿಯೋಗಿ ಸ್ಟ್ಯಾಚ್ಯೂಸ್, ಇವೆಲ್ಲ ಮೆಟಲ್ ಸ್ಟ್ಯಾಚ್ಯೂಸು, ವಿಧ ವಿಧವಾದ ಸ್ಟ್ಯಾಚ್ಯೂಸ್ಗಳು ನಿಮಗೆ ಇಲ್ಲಿ ಸಿಗ್ತವೆ. ಇದರಲ್ಲಿ ಆ್ಯಕ್ಚುಲಿ 2 ಥರ ಇದೆ, ಒಂದು ಕಾನ್ಸಿಕ್ರೇಟೆಡ್, ಇನ್ನೊಂದು ನಾನ್ ಕಾನ್ಸಿಕ್ರೇಟೆಡ್ ಅಂತ. ಕಾನ್ಸಿಕ್ರೇಟೆಡ್ ಸ್ವಲ್ಪ ನಿಮಗೆ ಕಾಸ್ಟ್ಲಿ ಆಗ್ಬೋದು, ಯಾಕಂತಂದರೆ ಅದನ್ನು ಒಂದು ಎನರ್ಜಿ ಬೈಂಡ್ ಮಾಡಿಟ್ಟಿರ್ತಾರೆ. ನಿಮ್ಗೆ ಕೆಳಗಡೆ ನೋಡಿ ಕಟ್ಟಿಗೆ ಇರೋದು ಏನಾದರೂ ನಿಮಗೆ ಮೂರ್ತಿ ಕಂಡ್ರೆ ಅದು ಕಾನ್ಸಿಕ್ರೇಟೆಡ್, ವಿತೌಟ್ ಕಟ್ಟಿಗೆ ಇರೋದಿದ್ದರೆ ಅದು ನಾನ್ ಕಾನ್ಸಿಕ್ರೇಟೆಡ್, ಭಾಳ ಕಡಿಮೆ ಇರುತ್ತೆ. ಅದು ಕಾನ್ಸಿಕ್ರೇಟೆಡ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೂ ಕೆಲವೊಬ್ರು ಕೇಳ್ಬೋದು, ಇಷ್ಟೊಂದೆಲ್ಲ ಮಾರ್ಕೆಟಿಂಗು ಅದು ಇದು ಇದನ್ನೆಲ್ಲ ಯಾಕೆ ಮಾಡಬೇಕು ಅಂದರೆ, ನೀವು ಯಾರಿಗಾದ್ರೂ ಸ್ವಲ್ಪ ದುಡ್ಡು ಹಂಗೆ ಕೊಟ್ಬಿಡಿ ದಾನ ಅಂದರೆ ಕೊಡ್ತೀರಾ? ಯಾರಿಗೂ ದಾನ ಕೊಡಲ್ಲ. ಸೊ ಹಾಗಾಗಿ ಸದ್ಗುರುಗಳು ಏನು ಮಾಡಿದ್ದಾರೆ ಅಂತಂದರೆ, ತಮ್ಮ ದುಡ್ಡು ತಾವೇ ಅರ್ನ್ ಮಾಡ್ತಾರೆ. ಅಂದರೆ ಆಶ್ರಮಕ್ಕೆ ಏನು ಬೇಕು, ತಾವು ಮಾಡೋ ಸೊಸೈಟಿಗೆ ಕಾನ್ಸಿಕ್ರೇಷನ್ಸ್ ಏನು ಮಾಡ್ತಾರೆ, ಅದರಿಂದ ಬಂದ ದುಡ್ಡನ್ನು ಎಷ್ಟೋ ಸೆಂಟರ್ಗಳು ಬರ್ತಾ ಇದ್ದಾವೆ. ಇವಾಗ ಸದ್ಯಕ್ಕೆ 8 ಸೆಂಟರ್ ಇಂಡಿಯಾದಲ್ಲಿ ಬರ್ತಾ ಇದ್ದಾವೆ. ಅವಕ್ಕೆಲ್ಲ ದುಡ್ಡು ಯಾರು ಕೊಡಬೇಕು? ಯಾರು ಕೊಡಲ್ಲ. ನಾವು ಮಾಡಿದ್ರೂ ಸ್ವಲ್ಪ ಮಾಡ್ತೀವಿ, ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂಥ ದುಡ್ಡನ್ನು ತಮಗೆ ತಾವೇ ಅರ್ನ್ ಮಾಡೋ ಕೆಪಾಬಿಲಿಟಿ ಬೇಕು ಅಂತ ಈ ಥರನಾದ ಈಶಾ ಲೈಫು ಸ್ಥಾಪನೆ ಮಾಡಿದ್ದಾರೆ. ಸೊ ನಾವು ಕೊಟ್ಟ ದುಡ್ಡು 1 ರೂಪಾಯಿನೂ ಇಲ್ಲಿ ಯಾವತ್ತೂ ವೇಸ್ಟ್ ಆಗಲ್ಲ ಸ್ನೇಹಿತರೆ. 100% ಯುಟಿಲೈಸ್ ಆಗುತ್ತೆ. ಅದು ನಮಗೆ ಯುಟಿಲೈಸ್ ಆಗುತ್ತೆ ಆ್ಯಕ್ಚುಲಿ. ನೋಡಿ, ನಾಗ ಅಂತಂದರೆ ಸದ್ಗುರುಗಳಿಗೆ ಭಾರಿ ಕ್ಲೋಸು. ಶಿವನಿಗೆ ಆ ಕೊರಳಲ್ಲಿರೋ ನಾಗ ಹೇಗೆ ಕ್ಲೋಸು, ಅವ್ರಿಗೂ ಹಾಗೆ ಕ್ಲೋಸು. ಸೊ ನಾಗದ ಫಾರ್ಮುಲಾ ಇರ್ತಕ್ಕಂಥ ಪ್ರತಿಯೊಂದು ಇಲ್ಲಿ ನಿಮಗೆ ಬಹಳಷ್ಟು ನೋಡ ಸಿಗುತ್ತೆ. ಅದು ವೈಬ್ರೆಂಟ್ ನಾಗ, ಎದ್ದು ಬರೋ ಹಾಗೆ ಕಾಣತಕ್ಕಂಥ ನಾಗಗಳು. ಸ್ನೇಹಿತರೆ, ನಮ್ಮ ಹಿಂದೂ ಸಂಸ್ಕೃತಿ ಮತ್ತು ಯೋಗಿಕ್ ಸಂಸ್ಕೃತಿಗಳಲ್ಲಿ ರುದ್ರಾಕ್ಷ ಮತ್ತು ಸ್ನೇಕ್ನ ಪಾತ್ರ ಬಹಳಷ್ಟಿದೆ. ಹಾಗಾಗಿ ನಮಗೆ ಇಲ್ಲಿ ರುದ್ರಾಕ್ಷ ಮಾಲ ಮತ್ತು ಸ್ನೇಕ್ ರಿಂಗ್ ಅವೈಲೇಬಲ್ ಇರ್ತವೆ. ಅದರ ಮಹತ್ವ ಏನು ಗೊತ್ತಾ? ರುದ್ರಾಕ್ಷ ಮಾಲ ಯಾವಾಗಲೂ ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ ಮತ್ತು ನೆಗೆಟಿವ್ ಎನರ್ಜಿನ ನಮ್ಮಿಂದ ರಿಪೆಲ್ ಮಾಡುತ್ತೆ. ನಿಮ್ಮ ಮುಂದೆ ಯಾರಾದರೂ ನೆಗೆಟಿವ್ ಪೀಪಲ್ ಇದ್ದರೆ ಅಥವಾ ಎನರ್ಜೀಸ್ ಇದ್ದರೆ ಅದನ್ನು ದೂರ ಮಾಡ್ಕೋಬೋದು. ಇನ್ನು ಸ್ನೇಕ್ ರಿಂಗ್ ಯಾಕೆ ಬಳಸ್ತೀವಿ ಗೊತ್ತಾ? ಸ್ನೇಕು ಯಾವಾಗಲೂ ಹೈಯರ್ ಕಾನ್ಷಿಯಸ್ನಲ್ಲಿರೋದು, ಹೈಯರ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ಹೈಯರ್ ಕಾನ್ಷಿಯಸ್ನೆಸ್. ಸೊ ಈ ಥರದ ಕ್ವಾಲಿಟೀಸ್ ಸ್ನೇಕಿಗಿರುತ್ತೆ. ಸೊ ಆಮೇಲೆ ಇದನ್ನು ಅದೇ ಗುಣಗಳೊಂದಿಗೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಅದನ್ನು ನಾವು ವಿಯರ್ ಮಾಡೋದ್ರಿಂದ ಆ ಎಲ್ಲ ಗುಣಗಳು ನಮಗೆ ಎಫೆಕ್ಟ್ ಮಾಡುತ್ತೆ. ಅದು ನಿಮಗೆ ಸ್ಪಿರಿಚುವಲ್ ಪ್ರೊಸೆಸ್ಸಲ್ಲಿ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ನಾನೊಂದು ವಾಲಂಟಿಯರಿಂಗ್ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಬಂದಾಗ ಅದರ ಪಕ್ಕದಲ್ಲೇ ಇದ್ದ ಸೂರ್ಯಕುಂಡದಲ್ಲಿ ಈ ದೃಶ್ಯ ನೋಡಿದೆ ನಾನು ರಾತ್ರಿ. ನೋಡಿ ಸ್ನೇಹಿತರೆ, ಸೂರ್ಯಕುಂಡನ ಹೇಗೆ ಕ್ಲೀನ್ ಮಾಡ್ತಾರೆ ನೋಡಿ. ಪ್ರತಿ ದಿನವೂ ರಾತ್ರಿ ಹೊತ್ತು ಸೂರ್ಯಕುಂಡನ ಕ್ಲೀನ್ ಮಾಡ್ತಾರೆ, ವಾಟರ್ನ ಬಹಳಷ್ಟು ಕ್ಲೀನಾಗಿಟ್ಟಿರ್ತಾರೆ. ಸೊ ಈ ಥರದ ಮೇಂಟೆನೆನ್ಸ್ ಈಶಾ ಯೋಗ ಸೆಂಟ್ರಲ್ಲಿ ಆಗುತ್ತೆ. ಸ್ನೇಹಿತರೆ, ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದೆ ನಿಮಗೆ ಬೇರೆ ಬೇರೆ ಎಕ್ಸ್ಪೀರಿಯನ್ಸಸ್ ವಾಲಂಟಿಯರಿಂಗ್ ಎಲ್ಲ ಇವೆಂಟ್ದು ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.